ಸಕ್ಕರೆ ಜಾಸ್ತಿ ತಿನ್ನೋದ್ರಿಂದ ಡಯಾಬಿಟಿಸ್ ಬರುತ್ತಾ? ಚಾನ್ಸೇ ಇಲ್ಲ. ಶುಗರ್ ಹೇಗೆ ಬರುತ್ತೆ ಅಂತಂದ್ರೆ ಪ್ಯಾಂಕ್ರಿಯಲ್ಲಿ ಬೀಟಾ ಸೆಲ್ಲು ಇನ್ಸುಲಿನ್ ಹಾರ್ಮೋನ್ ನ ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ. ಆ ಇನ್ಸುಲಿನ್ ಪ್ರೊಡಕ್ಷನ್ ಯಾವಾಗ ಕಡಿಮೆ ಆಗುತ್ತೆ ಅವಾಗ ಬ್ಲಡ್ ಅಲ್ಲಿ ಶುಗರ್ ಡೈರೆಕ್ಟ್ಲಿ ಜಾಸ್ತಿ ಆಗುತ್ತೆ. ಸೊ ಒಂದ್ಸಲ ನಿಮ್ಮ ಬ್ಲಡ್ ಅಲ್ಲಿ ಶುಗರ್ ಜಾಸ್ತಿ ಆಯಿತು ಅಂತಂದ್ರೆ ಯು ಆರ್ ಕಾಲ್ಡ್ ಹ್ಯಾಸ್ ಎ ಡಯಾಬಿಟಿಕ್ ಪೇಷಂಟ್. ಇವಾಗ ಹೊರಗಡೆಯಿಂದ ಟ್ಯಾಬ್ಲೆಟ್ ಹಾಕ್ಬಿಟ್ಟು ಬ್ಲಡ್ ಶುಗರ್ ಕಡಿಮೆ ಮಾಡೋದು ಉತ್ತಮನ, ನಿಮ್ಮ ಬಾಡಿಯಲ್ಲಿರೋ ಇನ್ಸುಲಿನ್ ನ ಪ್ರಮೋಟ್ ಮಾಡಿಬಿಟ್ಟು ಪ್ರೊಡಕ್ಷನ್ ಜಾಸ್ತಿ ಮಾಡಿಕೊಂಡು ಟ್ಯಾಬ್ಲೆಟ್ ನ ಸ್ಟಾಪ್ ಮಾಡೋದು ಉತ್ತಮನ? ಚಾಯ್ಸ್ ಈಸ್ ಯುವರ್ಸ್. ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂತಂದ್ರೆ ಏನೆಲ್ಲ ಮಾಡಬೇಕು? ಫಸ್ಟ್ ಆಫ್ ಆಲ್ ನೀವು ವೇಟ್ನ ಟೋಟಲ್ ಕಂಟ್ರೋಲ್ ಮಾಡಬೇಕು, ಒಬೆಸಿಟಿನ ಕಂಟ್ರೋಲ್ ಮಾಡಬೇಕು, ನೀಟಾಗಿರೋ ಒಂದು ಡಯಟ್ನ ಫಾಲೋ ಮಾಡಬೇಕು, ರಾತ್ರಿ ಊಟನ ಸ್ಪೆಷಲಿ ಕಡಿಮೆ ಮಾಡಬೇಕು, ಸ್ಯಾಚುರೇಟೆಡ್ ಫ್ಯಾಟ್ಸ್ನ ಕಡಿಮೆ ಮಾಡಬೇಕು. ಸ್ಯಾಚುರೇಟೆಡ್ ಫ್ಯಾಟ್ ಮೀನ್ಸ್ ಡೀಪ್ ಆಗಿ ಫ್ರೈ ಮಾಡಿರೋ ಐಟಮ್ಸ್, ಸ್ಪೆಷಲಿ ಔಟ್ಸೈಡ್ ಐಟಮ್ಸ್. ಲೋ ಪ್ರೋಟೀನ್ ಡಯಟ್ ಮಾಡಬೇಕು, ಪ್ರೋಟೀನ್ ಅಂಶ ಕಡಿಮೆ ಇರುವಂಥ ಊಟಗಳನ್ನ ಜಾಸ್ತಿ ತಗೋಬೇಕು. ಏನೆಲ್ಲ ತಗೋಬೇಕು ಬಾಡಿಗೆ ಅಂತಂದ್ರೆ ಲೋ ಪ್ರೋಟೀನ್, ಲೋ ಕ್ಯಾಲೋರೀಸ್, ಲೋ ಫ್ಯಾಟ್ ಇರುವಂಥ ಐಟಮ್ಸ್ ತಗೋಬೇಕು. ಸ್ಪೆಷಲಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ನ ಜಾಸ್ತಿ ತಗೊಂಡ್ರೆ ಸ್ಪೆಷಲಿ ಪ್ಯಾಂಕ್ರಿಯಾ ಫಂಕ್ಷನ್ ಜಾಸ್ತಿ ಆಗುತ್ತೆ, ಬೀಟಾ ಸೆಲ್ಲಿಂದ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅವೆಲ್ಲ ಐಟಮ್ಸ್ ತಗೋಬೇಕು. ಪ್ರೀಫರ್ ಹೇಳೋದಾದ್ರೆ ಒಂದು ಬಾದಾಮ್ ತಿನ್ನಬೇಕು, ಫೈಬರ್ ರಿಚ್ ನಾರಿನಾಂಶ ಜಾಸ್ತಿ ಇರುವಂಥ ಐಟಮ್ಸ್ ತಿನ್ನಬೇಕು. ಕಡಲೆ ಬೀಜ ತಿಂದರೆ ಒಳ್ಳೆಯದು, ತುಪ್ಪ ತಿಂದರೆ ಒಳ್ಳೆಯದು, ಸೋಯಾ ಬೀನ್ಸ್ ತಿಂದರೆ ಒಳ್ಳೆಯದು, ಚಿಯಾ ಸೀಡ್ಸ್ ತಿಂದರೆ ಒಳ್ಳೆಯದು, ಸ್ಪೆಷಲಿ ಗ್ರೀನ್ ವೆಜಿಟೇಬಲ್ಸ್ ತಿಂದರೆ ಒಳ್ಳೆಯದು, ಎಗ್ ತಿಂದರೆ ಒಳ್ಳೆಯದು, ಫಿಶ್ ತಿಂದರೆ ಒಳ್ಳೆಯದು. ಡಯಟು, ಎಕ್ಸಸೈಸು ಈ ಥರ ರುಟೀನ್ನ ಫಾಲೋ ಮಾಡೋದ್ರಿಂದ ನಿಮಗೆ ಪ್ಯಾನ್ಕ್ರಿಯಾದಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಔಟ್ಸೈಡಿಂದ ಮೆಡಿಸಿನ್ ನೀಡ್ಫುಲ್ಲು ಕಡಿಮೆ ಆಗುತ್ತೆ.